ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರಗಳು. ಓಕೆ. ಏಲಕ್ಕಿ ಪುಡಿ, ತುಪ್ಪ, ಸಕ್ಕರೆ, ಶಾವಿಗೆ, ಒಣ ದ್ರಾಕ್ಷಿ, ಗೋಡಂಬಿ, ಹಾಲು, ಸಬ್ಬಕ್ಕಿ, ಮಿಲ್ಕ್ ಮ್ಲೇಡ್, 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳುವ. ಇವಾಗ ನಾನು ಗೋಡಂಬಿ ಹಾಕ್ತಿದ್ದೀನಿ. ಇವಾಗ ದ್ರಾಕ್ಷಿ ಹಾಕ್ತಿದ್ದೀನಿ. ಫುಲ್ ಫ್ರೈ ಮಾಡ್ಕೊಳ್ಳುವ. ನೋಡಿ ಈ ಥರ ಹುಡ್ಕೊಂಡಿನಿ, ಸಖತ್ತಾಗಿ ಬಂದಿದೆ. ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊತೀನಿ. ಇದಕ್ಕೆ ಇವಾಗ ಶಾವಿಗೆ ಹಾಕ್ತಿದ್ದೀನಿ. ಹುರ್ಕೊಳ್ಳುವ ಶಾವಿಗೆನ ಚೆನ್ನಾಗೆ ಕ್ಲೀನಾಗಿ ಹುರ್ಕೊಳ್ಳುವ. ನೋಡಿ ಶಾವಿಗೆ ಹುರ್ಕೊಂಡಿನಿ, ಈ ಕಲರ್ ಬಂದಿದೆ. ಇದಕ್ಕೆ ಈಗ ಒಂದು ಬೌಲ್ ಅಷ್ಟು ನೀರು ಹಾಕುವ. ಶಾವಿಗೆ ಒಂದು ಬೌಲು, ಸಬ್ಬಕ್ಕಿ ಒಂದು ಬೌಲ್ ತೊಗೊಂಡಿದ್ನಲ್ಲ, ಅದ್ರ ಸಮವಾಗಿ ನೀರು ಒಂದು ಬೌಲ್ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸಬ್ಬಕ್ಕಿ ಆ್ಯಡ್ ಮಾಡುವ. ಸಬ್ಬಕ್ಕಿ ಶಾವಿಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು 5 ನಿಮಿಷ. ಒಂದು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬೇಯೋಕ್ಕಿಡುವ. ನೋಡಿ 5 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ನಾವು ಹಾಲು ಹಾಕುವ. ನಾನು ಇದಕ್ಕೆ ಈಗ 2 ಬೌಲ್ ಹಾಲು ಹಾಕ್ತಾಯಿದ್ದೀನಿ. ಗಟ್ಟಿ ಆಗಲ್ಲ, ತೆಳ್ಳಗೆ ಇರುತ್ತೆ. ಅದಕ್ಕೋಸ್ಕರ 2 ಬೌಲ್ ಹಾಲು ಹಾಕಿದ್ದೀನಿ. ಇವಾಗ ಇದು ಕುದಿ ಬರಲಿ. ಕುದಿ ಬಂದ ಮಿಕ್ಸ್ ಮಾಡ್ತಾಯಿರಿ ಚೆನ್ನಾಗಿ, ಏಕೆಂದರೆ ತಳ ಹಿಡಿಯುತ್ತೆ ಅದಕ್ಕೆ. ನಾನಿವಾಗ ಇದಕ್ಕೊಂದು ಅರ್ಧ ಬೌಲ್ ಸಕ್ಕರೆ ಹಾಕ್ತಿದ್ದೀನಿ. ಅರ್ಧ ಬೌಲ್ ಸಾಕು, ಜಾಸ್ತಿ ಹಾಕೋಬೇಡಿ. ಅರ್ಧ ಬೌಲ್ ಏನಕ್ಕೆ ಸಾಕು ಅಂತ ಹೇಳಿದೆ ಅಂದರೆ, ನಾನು ಇದಕ್ಕೆ ಮಿಲ್ಕ್ ಮೇಡ್ ಒಂದು 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅದು ಸ್ವೀಟ್ ಇರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಹಾಕೋಬೇಡಿ ಸಕ್ಕರೆನ. ಸ್ವೀಟ್ ಆದರೆ ಆಮೇಲೆ ತಿನ್ನೋಕ್ಕಾಗಲ್ಲ, ತುಂಬ ಸ್ವೀಟ್ ಅನ್ನಿಸುತ್ತೆ. ಅದಕ್ಕೋಸ್ಕರ ಒಂದು 2 ನಿಮಿಷ ಆದಮೇಲೆ ಸ್ವೀಟ್ ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ಸಕ್ಕರೆ ಹಾಕೊಳ್ಳಿ. ಬೇಡ ಅಂದರೆ ಸಾಕು, ಇಷ್ಟೇ ಚೆನ್ನಾಗಿರುತ್ತೆ, ಸಾಕು. ನೋಡಿ ಇವಾಗ ಒಂದು 2 ನಿಮಿಷ ಕುದಿ ಬಂದಿದೆ. ನಾನಿವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಂಗೆ. ಒಣ ದ್ರಾಕ್ಷಿ, ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಡುವ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ ಇದು ಸ್ವಲ್ಪ ಬಿಸಿ ಇದೆ, ಜಾಸ್ತಿ ಏನು ಬಿಸಿ ಇಲ್ಲ, ಸ್ವಲ್ಪ ಬಿಸಿ ಇದೆ. ನೋಡಿ ಇಷ್ಟು ತೆಳ್ಳಗಿದೆ. ಶಾವಿಗೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳುವ. ಮಗಳೇ, ಸ್ವೀಟ್ ಬೇಕು ಅಂತ ಕೇಳಿದ್ರಲ್ಲ, ರೆಡಿಯಾಗಿದೆ, ತಗೊಳ್ಳಿ ಮಗಳೇ. ಶಾವಿಗೆ ಸಬ್ಬಕ್ಕಿ ಪಾಯಸ. ವೆಲ್ಕಮ್.